सुरपूजिते शङ्खचक्रगदाहस्ते महालक्ष्मी नमोऽस्तुते। ಏನಾದರೂ ಆಗು ನಿನ್ನೊಲವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು, ರಾಜಕಾರಣಿಯಾಗು ರಾಷ್ಟ್ರಭಕ್ತನೇ ಆಗು, ಕಲೆಗಾರ ವಿಜ್ಞಾನಿ ವ್ಯಾಪಾರಿ ನೀನಾಗು, ಏನಾದರೂ ಆಗು ಹಾರೈಸಿದಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ಏನಿದು ಚಿತ್ರಕಥೆ ಸರ್? ಇದೊಂದು ಅದ್ಭುತವಾದಂತಹ ಚಿತ್ರ. ಏನು ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂತಹ ಒಂದು ಕನಸಿರುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ ಸಂಗೀತಗಾರನಾಗಬೇಕು ಅಂತಾರೆ, ಕಲೆಗಾರನಾಗಬೇಕು ಅಂತಾರೆ, ವಿಜ್ಞಾನಿ ಆಗಬೇಕು ಅಂತಾರೆ, ಹೀಗೆ ನೂರಾರು ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಈ ಚಿತ್ರಕಥೆಯೊಳಗೆ ಒಬ್ಬ ನಾಯಕ ನಟನಾಗಬೇಕು, ನಾನೊಬ್ಬ ದೊಡ್ಡ ನಟನಾಗಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಂತಹ ಒಬ್ಬ ಕಥಾನಾಯಕ ಆ ನಟನಾಗೋದಕ್ಕೆ ಏನೆಲ್ಲ ಹರಸಾಹಸ ಪಡ್ತಾನೆ ಅನ್ನೋದೇ ಈ ಕಿರುಚಿತ್ರದ ವಿಶೇಷತೆ ಸರ್. ಈಗ ನೀವು ಎಲ್ಲರೂ ಸೇರಿ ಅಭಿಮಾನಿ, ರಾಜ್ ಅಭಿಮಾನಿ, ಈಗ ನಾವೆಲ್ಲರೂ ನೋಡ್ಕೊಂಡು ಬರೋಣ ಬನ್ನಿ. ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ಹೋಗ್ಬಾರೋ, ಎದಕ್ಕೆ ಸಪ್ಪಗದಿಯಲ್ಲೋ? ಹುಷಾರಿಲ್ಲೇನು? ಇಡ್ಲಿ ತಿಂದು ಸಾಲಿಗೆ ಹೋಗ್ಬಾ, ಟೈಮ್ ಆತು. ಸಾಲಿಗೆ ಹೋಗ್ಬಾರೋ. ಆಯ್ತಮ್ಮ. ಮುತ್ತು, ಇಲ್ಲೇನ್ ಮಾಡ್ತಿದ್ಯಾ? ಎದ್ನಡಿ ಶಾಲೆಗೆ.
ಸಪ್ಪು ಕೂತ್ಕೊಂಡಿ? ಶಾಲೆಗೆ ಯಾರನ್ನ ಬೈದ್ರಾ? ಏನಿಲ್ಲ. ಎದಕ್ ಕೂತ್ಕೊಂಡ್ಯೋ ಬ್ಯಾಸ್ರಾಗಿ? ಎದಕ್ಕೋ ಸಾಲಿಗೆ ಹೋಗುವಲ್ಲ? ಎದಕ್ಕೆ ಹೋಗಲ್ಲ? ನನಗೆ ಓದಕ್ಕೆ ಇಷ್ಟ ಇಲ್ಲಮ್ಮ. ಎದಕ್ಕೆ ಓದಕ್ಕೆ ಇಷ್ಟ ಇಲ್ಲ? ನಾನು ಸಿನಿಮಾದಾಗ ದೊಡ್ಡ ಹೀರೋ ಆಗ್ಬೇಕಂತ ಭಾಳ ಆಸೆ ಐತಿ. ಸಿನಿಮಾದಾಗ ಹೀರೋ ಆಗ್ತೀಯ? ಹಾಂ. ಮೊದಲು ಓದಿ ವಿದ್ಯಾವಂತ ಆಗಪ್ಪ. ಎದ್ ನಡಿ ಸಾಲಿಗೆ. ಇಲ್ಲಮ್ಮ, ನಾ ಶಾಲೆಗೆ ಹೋಗಲ್ಲ. ಸರಿ ಬಿಡು, ನನ್ನ ಮಾತು ಕೇಳುವಲ್ಲಿ ನಿಮ್ಮ ಮೇಷ್ಟ್ರಿಗೆ ಹೇಳಿ ಬರ್ತೀನಿ. ಏನಾಯ್ತು ನೋಡ್ಲೆ, ಅಲ್ಲೆಲ್ಲೇ ಆ ರಮ್ಯನ ಬೈದಳಂತ, ಅವನೇ ಫಿಲ್ಮ್ದಾಗ ದೊಡ್ಡ ಹೀರೋ ಆಗ್ಬೇಕಂತ. ಯಾಕೆ ಮುತ್ತು ಶಾಲೆಗೆ ಬರ್ತಿಲ್ಲ ನೀನು? ಎಕ್ಸ್ಕ್ಯೂಸ್ ಮಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮುತ್ತು, ಆರಾಮಿದ್ದೀಯಾ? ಹ್ಞೂ ಮೇಡಮ್. ಅಲ್ಲ ಯಾಕೆ ಮುತ್ತು ನೀನು ಶಾಲೆಗೇನೆ ಬರ್ತಾ ಇಲ್ವಲ್ಲ ಸರಿಯಾಗಿ? ನೋಡಿ ಇವಾಗ ನೋಡು, ನೀನು ಎಷ್ಟು ದಿವಸ ಆಬ್ಸೆಂಟ್ ಆಗಿದ್ದೀಯಾ. ದಿನಾಲು ನಾನು ಮಕ್ಕಳಿಗೆಲ್ಲ ಕಳಿಸ್ತಾ ಇದ್ದೀನಿ, ಮುತ್ತುಗೆ ಕರ್ಕೊಂಡ್ ಬರ್ರಿ ಅಂತ. ಈ ವರ್ಷ SSLC ಎಕ್ಸಾಮ್ ಇದೆ, ಎಲ್ಲರೂ ಪಾಸ್ ಆಗ್ಬೇಕು, ಎಲ್ಲರೂ ಚೆನ್ನಾಗಿ ಓದಿ ಮುಂದಕ್ಕೆ ಬರಬೇಕು. ನಿನಗದು ಆಸೆ ಇಲ್ವಾ ಮುಂದಕ್ಕೆ ಬರಬೇಕು ಅಂತ? ಮೇಡಮ್ ಅದು ಇಲ್ಲ ಮೇಡಮ್, ನನಗೆ ಸಿನಿಮಾದಲ್ಲಿ ಹೋಗಿ ದೊಡ್ಡ ರಾಜ್ಕುಮಾರ್ ಥರ ನಟನಾಗಬೇಕಂತ ತುಂಬ ಆಸೆ ಮೇಡಮ್. ಊಟ ಆಯ್ತಾ? ಊಟ ಆಯಿತು. ನಿಮ್ಮದು? ಆಯ್ತು, ಈಗ ಜಸ್ಟ್ ಬಂದಿನಿ ಊಟಾಗಿ. ಈ ಮುತ್ತು ಏನು ಸರಿಯಾಗಿ ಶಾಲೆಗೆ ಹೋಗ್ತಾ ಇಲ್ವಂತೆ? ಹೌದ್ರಿ, ಅವ್ರ ಅಮ್ಮ ಓದಿಸ್ಬೇಕು, ಅವನ್ನ ಬೆಳೆಸ್ಬೇಕು, ಅವ್ನು ದೊಡ್ಡ ಆಫೀಸರ್ ಮಾಡಬೇಕಂತ ಕನಸು ಕಟ್ಟಿ ಹೊಟ್ಟೆ ಕಟ್ಟಿ ಕಷ್ಟಪಟ್ಟು ಜೀವನ ಮಾಡ್ತಿದ್ದಾಳೆ. ಇವನೇನೇನೋ ಮಾಡ್ತಿದ್ದಾನಲ್ರಿ, ಎಲ್ಲೋ ಬೆಂಗಳೂರಿಗೆ ಹೋಗ್ಬೇಕಂತಿದ್ದಾನೆ, ಸಿನಿಮಾ ಹೀರೋ ಆಗ್ಬೇಕಂತಿದ್ದಾನೆ. ಅವ್ನದೇನು ಅರ್ಥನೇ ಆಗ್ತಿಲ್ಲ ರೀ, ಒಂಥರ ಮೊಬ್ಬಿದ್ದಾನೆ ರೀ ಅವನು. ಅಮ್ಮ ಬಂದ್ಬಿಟ್ಟು ಶಾಲೆಗೆ ಬಂದ್ಬಿಟ್ಟು ಕಂಪ್ಲೀಟ್ ಮಾಡಿದ್ಲು. ಹೌದ್ರಾ? ನಾನು ಮಂಜಪ್ಪ ಸರ್ ಹತ್ರ ಹೋಗಿ ಮಾತಾಡ್ತೀನಿ ಸರ್. ಮಾತಾಡ್ರಿ ಸರ್, ಪಾಪ ಅವ್ರ ಅಮ್ಮ ಭಾಳ ಕಷ್ಟಪಡ್ತಿದ್ದಲ್ಲ ಅವ್ನ ಸಲುವಾಗಿ. ಮಾತಾಡ್ರಿ. ನಮಸ್ಕಾರ ಸರ್. ಮುತ್ತು ಅಂತೇಳಿ ನಿಮ್ಮ ಹತ್ರ ಸ್ಟೂಡೆಂಟ್ ಇದ್ದಾನಲ್ಲ ಸರ್, ಅವರು ಸರಿಯಾಗಿ ಸ್ಕೂಲಿಗೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಹೇಳಿದರು. ಅವ್ರು ನಮಗೆ ತುಂಬ ಬೇಕಾದವರು, ಹಾಗಾಗಿ ನಿಮ್ಮ ಹತ್ರ ಅದ್ರ ವಿಷಯ ತಿಳಿಸೋಣ ಅಂತ ಬಂದೆ ಸರ್. ಇಲ್ಲ, ಅವ್ರ ಟೀಚರ್ ಆಲ್ರೆಡಿ ನನಗೆ ಕಂಪ್ಲೇಂಟ್ ಮಾಡಿದಾರಾ? ಅದೀಗ ಅವ್ರ ತಾಯಿನ ಕರೆಸಿ ನಾನು ಮಾತಾಡ್ತೀನಿ. ಕಾರಣ ಏನಂತ ಕೇಳಿಕೊಂಡು ಸಾಧ್ಯದಷ್ಟು ಶಾಲೆಗೆ ಬರುವಂಥ ವ್ಯವಸ್ಥೆಯನ್ನು ಮಾಡೋಣ. ನಿಮ್ಮೆಲ್ಲರ ಸಹಕಾರ ಬೇಕು. ತುಂಬ ಧನ್ಯವಾದಗಳು ಸರ್. ಏನ್ ಮುತ್ತು ಆರಾಮಿದ್ದೀಯಾ? ಆರಾಮಿದ್ದೀನಿ ಮೇಡಮ್. SSLC ರಿಸಲ್ಟ್ ಬಂತು ಅಂತ ಗೊತ್ತಾಯ್ತು. ಹ್ಞೂ ಮೇಡಮ್. ಏನಾಯ್ತು ನಿನ್ನ ರಿಸಲ್ಟ್? ಪಾಸ್ ಆಯ್ತು ಮೇಡಮ್. ಕಂಗ್ರ್ಯಾಚುಲೇಷನ್ಸ್. ಗುರುಗಳ ಮಾತನ್ನು ಯಾವಾಗಲೂ ಮನಸ್ಸಲ್ಲಿ ಇಟ್ಕೋಬೇಕು. ನೋಡು ಮುತ್ತು, ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಎಂದೂ ವೇಸ್ಟ್ ಆಗಲ್ಲ. ಮುಂದೊಂದು ದಿನ ಮರವಾಗುತ್ತೆ. ಚೆನ್ನಾಗಿ ಓದಿ ವಿದ್ಯಾವಂತನಾಗು. ನಿನ್ನ ಎದೆಗೆ ಬಿದ್ದಿರೋ ಬೀಜ ಮುಂದೊಂದು ದಿನ ಫಲ ನೀಡುತ್ತೆ, ನಿನ್ನ ಆಸೆ ಈಡೇರುತ್ತೆ. ಹೋಗು.
ಹಾಯ್, ಹೇಗಿದೀಯಾ? ಆರಾಮಿದ್ದೀನಿ. ನೀನು ಹೆಂಗಿದ್ಯಾ? ನಾ ಆರಾಮಾಗಿ. ಯಾವಾಗ ಬಂದೆ ಬೆಂಗಳೂರಿಂದ? ಏನಾಯ್ತು ಹೋಗಿದ್ ಕೆಲಸ? ದೇವ್ರದಿಂದ ಎಲ್ಲ ಚೆನ್ನಾಗಾಯ್ತು. ಮತ್ತೆ ಮುಂದೇನು? ನಾನು ದೊಡ್ಡ ನಟನಾಗಿ ನನ್ನ ತಾಯಿಗೆ, ನಮ್ಮ ತಾಯ್ನಾಡಿಗೆ ಸೇವೆ ಮಾಡಬೇಕನ್ನೋದೇ ನನ್ನ ಆಸೆ. ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮೆರೆವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮೆರೆವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮೆರೆವೆ, ಭಿಕ್ಷುಕಿಯಾದರೂ ಕನ್ನಡ ನಾಡಲ್ಲಿ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮೆರೆವೆ. ಸಂಗೀತ ಕಲೆ ಮೆಚ್ಚಿ ವೀಣೆಯ ಪಿಡಿದೊಡೆ, ಸಂಗೀತ ಕಲೆ ಮೆಚ್ಚಿ ವೀಣೆಯ ಪಿಡಿದೊಡೆ, ಶೃಂಗೇರಿ ಶಾರದೆ ಮಡಿಲಲ್ಲಿ ನಲಿವೆ. ವೀರ ಖಡುಗವ ಝಳಪಿಸುವ ಧೀರನಾನಾದೊಡೆ, ಚಾಮುಂಡಾಂಬೆಯ ಕರದಲ್ಲಿ ಹೊಳೆವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ, ಭಿಕ್ಷುಕಿಯಾದರೂ ಕನ್ನಡ ನಾಡಲ್ಲೇ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ. ಶರಣಗೆ ವಂದಿಪ ಶರಣೆ ನಾನಾದೊಡೆ, ಶರಣಗೆ ವಂದಿಪ ಶರಣೆ ನಾನಾದೊಡೆ, ವಚನವೇ ಬದುಕಿನ ಮಂತ್ರವೆನುವೆ. ವೀರಗೆ ವಂದಿಪ ಶೂರನಾನಾದೊಡೆ, ಕಲ್ಲಾಗಿ ಹಂಪೆಯಲ್ಲಿ ಬಹುಕಾಲ ನಿಲುವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ, ಭಿಕ್ಷುಕಿಯಾದರೂ ಕನ್ನಡ ನಾಡಲ್ಲೇ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ. ದಾಸರಿಗೆ ವಂದಿತ ಅಭಿಮಾನಿಯಾದೊಡೆ,
ದೀಪ ಅಭಿಮಾನಿಯಾದೊಡೆ ಕನ್ನಡ ಸಾಹಿತ್ಯ ಎನ್ನುವೆ ಪುಣ್ಯ ನದಿಯಲಿ ಮೀಯುವೆ ನಾದೊಡೆ ಕಾವೇರಿ ತುಂಗೆಯರ ಮಡಿಲಲ್ಲೇ ಮೀಯುವೆ ಇನ್ನೊಮ್ಮೆ ಮರು ಜನ್ಮ ಪಡೆಯುವೆ ನಾದೊಡೆ ಇನ್ನೊಮ್ಮೆ ಮರು ಜನ್ಮ ಪಡೆಯುವೆ ನಾದೊಡೆ ಕನ್ನಡದ ಮಣ್ಣಲ್ಲಿ ಮಣ್ಣಾಗಿ ನಿಲ್ಲುವೆ ಇನ್ನೊಮ್ಮೆ ಮರು ಜನ್ಮ ಪಡೆಯುವೆ ನಾದೊಡೆ ಇನ್ನೊಮ್ಮೆ ಮರು ಜನ್ಮ ಪಡೆಯುವೆ ನಾದೊಡೆ ಕನ್ನಡದ ಮಣ್ಣಲ್ಲಿ ಮಣ್ಣಾಗಿ ನಿಲ್ಲುವೆ ಮಣ್ಣಾಗಿ ನಿಲ್ಲುವೆ ಮಣ್ಣಾಗಿ ನಿಲ್ಲುವೆ. ನನ್ನ ಸಾಥ್ ನಿನ್ನ ಜೊತೆ ಯಾವಾಗಲೂ ಹೀಗೆ ಇರುತ್ತೆ. ನೋಡಿ, ಮುತ್ತು ತನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡ, ಒಳ್ಳೆ ವಿದ್ಯಾರ್ಥಿಯಾದ, ಹಾಗೆ ಒಳ್ಳೆ ಕೆಲಸಕ್ಕೆ ಸೇರಿದ, ತನ್ನ ತಾಯಿನ ತುಂಬ ಚೆನ್ನಾಗಿ ನೋಡಿಕೊಂಡ. ಜೀವನದೊಳಗೆ ಆಸೆ ಪಡೋದು ಸಹಜ. ಆ ಆಸೆಗಳು ಈಡೇರಬೇಕು ಅಂತಂತಂದರೆ ನಮ್ಮ ಪ್ರಯತ್ನಗಳು ನಿರಂತರವಾಗಿರಬೇಕು. ಮುಟ್ಟುವಂತಹ ಗುರಿನ ಅತ್ಯಂತ ವಿಶೇಷವಾಗಿ ಮುಟ್ಟುವಂತಹ ಕ್ರಿಯಾಶೀಲತೆ ಭಕ್ತಿ ಇದ್ದಲ್ಲಿ ಮಾತ್ರ ಥರ ನಾವಿರಬಹುದು ಅಂತ ಹೇಳ್ತಾ ಚಿತ್ರ ನೀವು ನೋಡಿದ್ರಲ್ಲ, ಏನನ್ನಿಸ್ತು ಅನ್ನೋದನ್ನ ಹೇಳಿ. ಸರ್, ಹೇಗನ್ನಿಸ್ತು ಸರ್ ಸಿನಿಮಾ ನಿಮಗೆ? ತುಂಬ ಸಂತೋಷ ಆಯಿತು ಸರ್. ಭಾಳ ಚೆನ್ನಾಗಿ ತೆಗೆದಿದ್ದಾರೆ. ಒಳ್ಳೆ ಡೈರೆಕ್ಷನ್ ಇದೆ. ಒಳ್ಳೆಯ ಒಂದು ಮೆಸೇಜ್ ಕೊಡ್ತಿದ್ದಾರೆ ಸರ್ ಯುವಕನಾಗಿ. ಆದರೆ ಇವತ್ತಿನ ಯುವ ಜನತೆ ಹೇಗಿರಬೇಕು, ಹೇಗೆ ಆಲೋಚನೆ ಮಾಡಬೇಕು ಅನ್ನೋದು ಈ ಕಿರುಚಿತ್ರದಲ್ಲಿ ಸೊಗಸಾಗಿ ನೋಡಬಹುದು.